ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಮಾಡ್ತಾ ಇರೋದು ಒಂದು ಮನೆ ಮದ್ದು. ಕಫ, ಶೀತ ಹಾಗೆ ಕೆಮ್ಮು, ಈ ಗಂಟಲ ಕಿರಿಕಿರಿ ಇವದಕ್ಕೆಲ್ಲ ರಾಮಬಾಣವಾಗಿರುವಂಥ ಮನೆ ಮದ್ದು ಫ್ರೆಂಡ್ಸ್. ಇದು ದೊಡ್ಡವರಿಗೆ ಹಾಗೆ ಚಿಕ್ಕವರಿಗೆ ಕೂಡ ಕೊಡ್ಬೋದು. ಮಕ್ಕಳಿಗೆ ಒಂದು ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ. ಸುಲಭವಾಗಿ ಸಿಗುವಂಥ ಒಂದು ಈ ಔಷಧೀಯ ಗುಣ ಹೊಂದಿರುವಂಥ ಗಿಡಗಳು. ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಕೋಬೋದು. ಅದರಲ್ಲಿ ಬಂದು ದೊಡ್ಡ ಪತ್ರೆ ಅಂದರೆ ಸಾಂಬಾರು ಬಳ್ಳಿ ಎಲೆ ಅಂತ ಹೇಳ್ತಾರೆ. ಇದನ್ನು ಒಂದು 5 ತೊಗೊಂಡಿದ್ದೀನಿ. ಇದು ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ತುಳಸಿ ಎಲೆ, ಇದು ಕೂಡ ಅಷ್ಟೇ ಸುಲಭವಾಗಿ ನಿಮಗೆ ಸಿಗುತ್ತೆ. ಇದರಲ್ಲಿ ಕೂಡ ಔಷಧೀಯ ಗುಣ ತುಂಬ ಇರೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಅದು ಕುಡಿಯನ್ನು ನಾನು ಉಪಯೋಗಿಸ್ಕೊಂಡಿದ್ದೀನಿ. ಇದು ಒಂದು 5-6 ಕುಡಿ. ಹಾಗೆ ಒಂದು ಅರ್ಧ ಅಂಗ್ಲದಷ್ಟು ಶುಂಠಿ, ಇದನ್ನು ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ, ಹಾಗೆ 1 ಗ್ಲಾಸಷ್ಟು ನೀರು. ಇಷ್ಟೇ ಫ್ರೆಂಡ್ಸ್. ನಾನು ಇದನ್ನು ಈಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಆ ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರು, ಹೆಚ್ಚು ಕಮ್ಮಿ ಆಗ್ಬೋದು, ಅಷ್ಟು ಹಾಕೋಬಿಟ್ಟು ದೊಡ್ಡ ಪತ್ರೆ ಎಲೆನ ಸಣ್ಣಕ್ಕೆ 1-2-3 ಪೀಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ತುಳಸಿಯ ಕುಡಿ ಕೂಡ ಹಾಗೆ ಅದನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವೆರಡೂ ಅಷ್ಟೇ ತುಂಬಾ ಔಷಧಿಯ ಗುಣವನ್ನು ಹೊಂದಿರುವಂಥದ್ದು. ಹಾಗೆ ಶುಂಠಿ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಾಳು ಮೆಣಸು, ಇದು ಕೂಡ ಅಷ್ಟೇ. ಇವಿಷ್ಟು ಔಷಧದ ಗುಣ ಏನು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತು, ಹಾಗೆ ಒಂದು ಏನು ಅಲರ್ಜಿ, ಗಂಟಲ ಕಿರಿಕಿರಿ, ಶೀತ, ಇನ್ನಿತರೆ ಸಣ್ಣ ಪುಟ್ಟ ಏನೇ ಒಂದು ಸಮಸ್ಯೆಗಳಿಗೂ ಪರಿಹಾರವಾಗುತ್ತೆ ಫ್ರೆಂಡ್ಸ್. ಇದೇನಂತಂದರೆ ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ಕುದಿಸ್ಕೋಬೇಕಾಗತ್ತೆ. ಕುದಿ ಚೆನ್ನಾಗಿ ಒಂದು 3-4 ನಿಮಿಷ ಬೇಕಾಗತ್ತೆ ಫ್ರೆಂಡ್ಸ್. ಅದು ಚೆನ್ನಾಗಿ ಕುದಿ ಬಂದ್ಬಿಟ್ಟ ಮೇಲೆ ಇಲ್ಲಿ ಬೆಲ್ಲದ ಪುಡಿಯನ್ನು ಹಾಕ್ಕೋಬೇಕು. ಬೆಲ್ಲದ ಪುಡಿ ಏನಂತಂದರೆ ಸ್ವಲ್ಪ ಸಿಹಿ ಆಗಿರಲಿ ಅಂಥೇಳಿ ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ. ಇಲ್ಲ ಅಂತಂದರೆ ಒಂದು ವೇಳೆ ನೀವು ಕಲ್ ಸಕ್ಕರೆ ಪುಡಿ ಕೂಡ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್. ಹಾಗೆ ಸೋಸ್ಕೊಂಡು ಕುಡೀರಿ. ಇಲ್ಲಿ ಏನಂತಂದರೆ ಅದರ ಇದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ, ಗೊತ್ತಾಗತ್ತೆ. ಬಿಸಿಯಾಗಿರೋ ಹಾಗೆ ನೀವು ಕುಡಿದ್ರೆ, ರಾತ್ರಿ ಕುಡಿದು ಮಲಗಿದ್ರೆ, ಇದು ಒಂದು 2-3 ದಿವಸ ಮಾಡ್ಕೊಂಡು ಕುಡ್ದಲ್ಲಿ ಕಫ, ಶೀತ, ಕೆಮ್ಮು ಇಂಥ ಹಾಗೆ ಗಂಟಲ ಕಿರಿಕಿರಿ, ಆಮೇಲೆ ಥ್ರಾಟ್ ಇನ್ಫೆಕ್ಷನ್ ಏನಿರುತ್ತೆ ಅವೆಲ್ಲ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.